ಹಾಯ್ ಫ್ರೆಂಡ್ಸ್, ಒಂದು ಗುಡ್ ನ್ಯೂಸ್ ಅಂತಲೇ ಹೇಳಬಹುದು. ಫೈನಲಿ PC ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಯ ಫಿಸಿಕಲ್ ಡೇಟ್ ಕೂಡ ಅಫಿಷಿಯಲ್ ಆಗಿ ಅನೌನ್ಸ್ ಆಗಿದೆ. ಸೊ ನೀವು ಆಲ್ರೆಡಿ ನಿಮಗೆ ಗೊತ್ತಿದೆ, ರಿಸಲ್ಟ್ ನೋಡುವ ಲಿಂಕನ್ನು ಕೂಡ ಬಿಟ್ಟಿದ್ದರು. ಇವತ್ತೇ 17ನೇ ತಾರೀಕಿಗೆ 12:30ರವರೆಗೆ ನಿಮಗೆ ಏನಾದರೂ ಆಕ್ಷೇಪಣೆ ಸಲ್ಲಿಸಲು ಕೂಡ ಅವರು ಅವಕಾಶ ಮಾಡಿಕೊಟ್ಟಿದ್ದರು. ಈಗ ನೋಡಿ, ಅವರು ಫಿಸಿಕಲ್ ಡೇಟ್ ಕೂಡ ಆಲ್ರೆಡಿ ಅನೌನ್ಸ್ ಮಾಡಿದ್ದಾರೆ HK ಮತ್ತು ನಾನ್ HKದವರಿಗೆ. ಸೊ ವೆರಿ ಸ್ಪೀಡ್ ಅಂತಲೇ ಹೇಳಬಹುದು. KEದವರು ತಮ್ಮ ಒಂದು ಎಲ್ಲ ಪ್ರೊಸೆಸ್ ಬೇಗನೆ ಮಾಡುತ್ತಾ ಇದ್ದಾರೆ. ಸೊ ನೀವು ಕೂಡ ನಿಮ್ಮ ಒಂದು ಸ್ಕೋರ್ ನೋಡಿರಬಹುದು. 50 ಅಬೋ ಆದವರು ಎಲ್ಲರೂ ಕೂಡ ಆಲ್ಮೋಸ್ಟ್ ಎಲ್ಲರದ್ದು ಒಂದು 1:5 ಲಿಸ್ಟಿನಲ್ಲಿ ನಿಮ್ಮ ಹೆಸರು ಕುಳಿತುಕೊಳ್ಳಬಹುದು. ಈಗ ಅವರು ಒಂದು 2 ಡೇಸ್ ಬಿಟ್ಟು 1:5 ಲಿಸ್ಟ್ ಕೂಡ ಅವರು ಬಿಡುಗಡೆ ಮಾಡುತ್ತಾರೆ. ಆಮೇಲೆ ನಿಮಗೆ ಫಿಸಿಕಲ್ ಡೇಟ್ ಆಲ್ರೆಡಿ ಅನೌನ್ಸ್ ಮಾಡಿದ್ದಾರೆ. ಹಾಲ್ ಟಿಕೆಟ್ ಕೂಡ ಅವರು ಡೌನ್ಲೋಡ್ ಮಾಡುತ್ತಾರೆ. ನೀವು ಫಿಸಿಕಲ್ಲಿಗೆ ಹೋಗಲು ನೋಡುವ ಯಾವೆಲ್ಲ ಒಂದು ಡೇಟಿಗೆ HK ಮತ್ತು ನಾನ್ HKದವರಿಗೆ ಒಂದು ಫಿಸಿಕಲ್ ಎಕ್ಸಾಮ್ ಇಟ್ಟಿದ್ದಾರೆ ಅಂತ ನೋಡಿ. 17/8/2026 ಹೊರಡಿಸಿದ ನೋಟಿಫಿಕೇಷನ್ ಆಗಿದ್ದು, ಎಲ್ಲ ವಲಯದ ಇನ್ಸ್ಪೆಕ್ಟರ್ ಜನರಲ್ ಆಫ್ ಪೊಲೀಸ್, ಡೆಪ್ಯೂಟಿ ಇನ್ಸ್ಪೆಕ್ಟರ್ ಜನರಲ್ ಆಫ್ ಪೊಲೀಸ್ ರವರಿಗೆ, ಜಂಟಿ ಪೊಲೀಸ್ ಆಯುಕ್ತರು ಬೆಂಗಳೂರು ನಗರ, ಡೈರೆಕ್ಟರ್ ಜನರಲ್ ಆಫ್ ಪೊಲೀಸ್ ನೇಮಕಾತಿ ಬೆಂಗಳೂರು, 2026-27ನೇ ಸಾಲಿನ ಪೊಲೀಸ್ ಕಾನ್ಸ್ಟೇಬಲ್ ಸಿವಿಲ್ ಉಳಿದ ಮೂಲ ವೃಂದ RPC 3,395 ಹುದ್ದೆಗಳು ಮತ್ತು ಕಲ್ಯಾಣ ಕರ್ನಾಟಕ ಮೀಸಲಾತಿ KK 596 ಹುದ್ದೆಗಳ ನೇಮಕಾತಿಗಾಗಿ ದೇಹದಾಢ್ಯತೆ ಮತ್ತು ಸಹಿಷ್ಣುತೆ ಪರೀಕ್ಷೆಯನ್ನು ಅರ್ಹ ಅಭ್ಯರ್ಥಿಗಳಿಗೆ ನಡೆಸುವ ಸಂಬಂಧ ಮಾನ್ಯ DG ಮತ್ತು IGP ರವರ ಜ್ಞಾಪನ ಮತ್ತು ಸುತ್ತೋಲೆಯ ದಿನಾಂಕ 11/8/2026 ಅನ್ವಯ ಕಡೆಗೆ ನಮಗೆ ಗಮನ ಸೆಳೆಯಲಾಗಿದೆ. ಅರ್ಹ ಅಭ್ಯರ್ಥಿಗಳಿಗೆ ದೇಹದಾಢ್ಯತೆ ಮತ್ತು ಸಹಿಷ್ಣುತೆ ಪರೀಕ್ಷೆಯನ್ನು ನಡೆಸುವ ಸಲುವಾಗಿ ಈ ಕೆಳಕಂಡ ತಾತ್ಕಾಲಿಕ ದಿನಾಂಕವನ್ನು ಅವರು ನಿಗದಿಪಡಿಸಲಾಗಿದೆ. ನೋಡಿ, ಹುದ್ದೆಯ ವಿವರಗಳು. ಮಿಕ್ಕುಳಿದ ವೃಂದ RPC 3,395 ಹುದ್ದೆಗಳಿಗೆ ನಿಗದಿಪಡಿಸಲಾದ ತಾತ್ಕಾಲಿಕ ದಿನಾಂಕ ಅಂತ ಕೊಟ್ಟಿದ್ದಾರೆ. 31/8/2026ರಿಂದ 7/9/2026ರವರೆಗೆ RPCದವರಿಗೆ, ಕಲ್ಯಾಣ ಕರ್ನಾಟಕದವರಿಗೆ 596 ಹುದ್ದೆಗಳಿಗೆ 8/9/2026ರಿಂದ 10/9/2026ರವರೆಗೆ ಅಂತ ತಾತ್ಕಾಲಿಕ ದಿನಾಂಕ ಅನೌನ್ಸ್ ಮಾಡಿದ್ದಾರೆ. ನೋಡಿ, ಇದೇ ದಿನಾಂಕದಂದು ನಡೆಯಬಹುದು, ಇಲ್ಲದಿದ್ದರೆ ಮೇ ಬಿ 1 ವೀಕ್ ಆ ಕಡೆ ಈ ಕಡೆ ಹಾಕಬಹುದು ಫ್ರೆಂಡ್ಸ್, ಅಷ್ಟೇ. ನೋಡಿ, ಎಲ್ಲರೂ ಕೂಡ ನೀವು ಫಿಸಿಕಲ್ ಈಗಿನಿಂದಲೇ ಯಾರು ಇನ್ನೂ ಕೂಡ ಸ್ಟಾರ್ಟ್ ಮಾಡಿಲ್ಲ ಫಿಸಿಕಲ್, ತುಂಬ ಸೆಂಟರ್ಸ್ ಕೂಡ ಇದೆ, ನೀವು ಸ್ಟಾರ್ಟ್ ಮಾಡಿ. ಯಾಕಂದರೆ ಟೈಮ್ ಕೂಡ ಇಲ್ಲ. ರನ್ನಿಂಗಲ್ಲಿ ಹಲವಾರು ಅಭ್ಯರ್ಥಿಗಳು ಫೇಲ್ ಆಗುವ ಚಾನ್ಸಸ್ ಇದೆ. ನೋಡಿ, ಮೇಲ್ಕಂಡಂತೆ ಸಂಬಂಧಿಸಿರುವ ವಿವರನ್ವಯ ಒಂದು ದಿನಕ್ಕೆ 600 ಅಭ್ಯರ್ಥಿಗಳಿಗೆ ಹಾಗೂ ಘಟಕವಾರು ಪ್ರತ್ಯೇಕವಾದ ದಿನಾಂಕದಲ್ಲಿ ತಮ್ಮ ವ್ಯಾಪ್ತಿಗೆ ಒಳಪಟ್ಟಿರುವ ಘಟಕಗಳ ಹುದ್ದೆಗಳಿಗೆ 1:5 ಅನುಪಾತದನ್ವಯ ಅರ್ಹ ಅಭ್ಯರ್ಥಿಗಳಿಗೆ ದೈಹಿಕ ಪರೀಕ್ಷೆಯನ್ನು ನಡೆಸುವ ಸಂಬಂಧ ದಿನಾಂಕವನ್ನು ನಿಗದಿಪಡಿಸಿ, ಸದರಿ ವರದಿಯಲ್ಲಿ ದಿನಾಂಕ 20/8/2026 ಬೆಳಿಗ್ಗೆ 10 ಗಂಟೆಯ ಒಳಗಾಗಿ ಈ ಕಚೇರಿಯ ಇಮೇಲ್ IDಗೆ ತಪ್ಪದೇ ಕಳಿಸಿಕೊಡಲು ಈ ಮೂಲಕ ಕೋರಲಾಗಿದೆ ಅಂತ ಒಂದು ಅವರು ನೋಟಿಫಿಕೇಷನನ್ನು ಹೊರಡಿಸಿದ್ದಾರೆ ಫ್ರೆಂಡ್ಸ್. ಸೊ ದಿನಕ್ಕೆ ಅವರು 600 ಅಭ್ಯರ್ಥಿಗಳ ಫಿಸಿಕಲನ್ನು ಮಾಡುತ್ತಾರೆ. ನೋಡಿ ಫ್ರೆಂಡ್ಸ್, ಟೈಮ್ ಕೂಡ ತುಂಬ ಕಡಿಮೆ ಇದೆ. 30ನೇ ತಾರೀಕಿಗೆ ಸ್ಟಾರ್ಟ್ ಮಾಡಿದರೆ 31ಕ್ಕೆ ಆಲ್ಮೋಸ್ಟ್ 15 ದಿನ ಕೂಡ ಇಲ್ಲ. ನೀವು ಈಗಿನಿಂದಲೇ ಫಿಸಿಕಲನ್ನು ಪ್ರಾಕ್ಟೀಸ್ ಮಾಡಿ. ಆಲ್ರೆಡಿ ಅವರು ಯಾವೆಲ್ಲ ಒಂದು ಸೆಂಟರ್ನಲ್ಲಿ ಫಿಸಿಕಲ್ ಆಗಬಹುದು ಅಂತ ಕೂಡ ಅವರು ಹಿಂದಿನ ಒಂದು ನಾನು ವಿಡಿಯೋದಲ್ಲಿ ತಿಳಿಸಿಕೊಟ್ಟಿದ್ದೆ. ಆದಷ್ಟು ಬೇಗ ಒಂದು 2 ಡೇಸ್ ಒಳಗಡೆ ಅವರು 1:5 ರಿಸಲ್ಟ್ ಕೂಡ ಹಾಕಬಹುದು. ಸೊ ಅಲ್ಲಿಂದ ನಿಮಗೆ ಆಮೇಲೆ ಅವರು ಹಾಲ್ ಟಿಕೆಟ್ ಡೌನ್ಲೋಡ್ ಮಾಡಿಕೊಳ್ಳಲು ಕೂಡ ಬಿಫೋರ್ 1 ವೀಕ್ ಅಂತ ಹೇಳಬಹುದು. ಫಿಸಿಕಲ್ ಟೆಸ್ಟಿನ 1 ವೀಕಿನ ಮೊದಲು ಅವರು ಹಾಲ್ ಟಿಕೆಟ್ ಒಂದು ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕನ್ನು ಕೂಡ ನೀಡುತ್ತಾರೆ. ಸೊ ಅಲ್ಲಿಂದ ಕೂಡ ನೀವು ಆಮೇಲೆ ನಿಮ್ಮ ಒಂದು ಹಾಲ್ ಟಿಕೆಟನ್ನು ಡೌನ್ಲೋಡ್ ಮಾಡಿಕೊಂಡು ನಿಮ್ಮ ಒಂದು ಸೆಂಟರನ್ನು ನೀವು ನೋಡಬಹುದು, ಎಲ್ಲಿ ನಿಮಗೆ
ಫಿಸಿಕಲ್ ಆಗುತ್ತದೆ ಅಂತ ಆಲ್ರೆಡಿ ಅವರು ಲಿಸ್ಟ್ ಕೂಡ ಹಾಕಿದ್ದಾರೆ. ಎಲ್ಲಿ ನೀವು ಎಕ್ಸಾಮ್ ಬರೆದಿದ್ದೀರಿ ಆ ಒಂದು ಅಭ್ಯರ್ಥಿಗಳಿಗೆ ಎಲ್ಲಿ ಯಾವ ಸೆಂಟರಿನಲ್ಲಿ ಫಿಸಿಕಲ್ ಆಗಬಹುದು ಅಂತ. ನೆಕ್ಸ್ಟ್ ವಿಡಿಯೋದಲ್ಲಿ ಯಾವ ಥರ ಒಂದು ಫಿಸಿಕಲ್ ಇರುತ್ತದೆ, ಕಂಪಲ್ಸರಿ ಯಾವುದೆಲ್ಲ ನೀವು ಒಂದು ಫೇಸ್ ಮಾಡಲೇಬೇಕು, ಇದರ ಬಗ್ಗೆ ಕೂಡ ಮಾಹಿತಿಯನ್ನು ನೀಡುತ್ತೇನೆ. ಸೊ ಯಾರೆಲ್ಲ ನನ್ನ ಚಾನಲ್ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ.